ಮಾನ್ವಿ ತಾಲೂಕಿನಲ್ಲಿ ಹಗಲು ಮತ್ತು ರಾತ್ರಿ ಮರಳು ಕದಿಮರಿಂದ ಟಿಪ್ಪರ್ಗಳ ಮೂಲಕ ಮರಳು ಸಾಗಣೆಯಾಗುತ್ತಿದ್ದು, ಇದನ್ನ ತಡೆಯಲು ಹೋದ ಮುಖ್ಯ ಪೇದೆ ಲಕ್ಷ್ಮಣ ಅವರ ಮೇಲೆ ಹಲ್ಲೆ ಮಾಡಿರುವ ಘಟನೆಯು ಕೂಡ ಇದೀಗ ಬೆಳಕಿಗೆ ಬಂದಿದೆ. ಮಾನ್ವಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದರಿಂದ ಕಾನೂನು ಆರಕ್ಷಕರ ಮೇಲೆ ಹಲ್ಲೆ ಮಾಡುತ್ತಿರುವುದು ಖಂಡನೀಯ. ಇದೇ ರೀತಿಯಲ್ಲಿ ಮುಂದುವರಿದರೆ ಬಿಹಾರಿ ಸಂಸ್ಕೃತಿಯಾಗೋದು ಪಕ್ಕಾ ಎಂದು ವಿಚಾರವಾದಿಗಳ ಕೂಗಾಗಿದೆ. ಮಾನ್ವಿಯಲ್ಲಿ ಯಾರ ಮುಲಾಜಿಲ್ಲದೆ ಮರಳು ಕದಿಮರು ರಾಜಾರೋಷವಾಗಿ ಮರಳು ಸಾಗಣೆ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಶಾಸಕ ಅಂಪಯ್ಯ ನಾಯಕ ಸಾಹೇಬ್ರೆ, ಸಚಿವ ಎನ್.ಎಸ್. ಬೋಸರಾಜು ಸಾಹೇಬ್ರೆ, ನಿಮ್ಮ ಸರ್ಕಾರ ಇದ್ದರೂ ಸಹ ರಾಜ್ಯದ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆಯಾ ಎಂದು ಬುದ್ಧಿಜೀವಿಗಳು ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ. ಇಂದು ಬೆಳಗ್ಗೆ ಮಾನ್ವಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಚೀಕಲ್ಪರ್ವಿ, ಯಡಿವಾಳ್, ರಂಗದಾಳ್, ಬುರಾಂಪುರ್, ಆಮೇಲೆ ಮದ್ಲಾಪುರ್, ಜೂಕೂರ್, ರಾಜಲ್ಬಂಡ, ರಾಜವಳ್ಳಿ ಈ ಎಲ್ಲ ಸುತ್ತ ಗ್ರಾಮದಲ್ಲಿ ಅಕ್ರಮ ಮರಳು ನಡೆಯುತ್ತಿದ್ದು ಅದು ಜಗಜ್ಜಾಹೀರಾಗಿದೆ. ಆದರೆ ಇಲ್ಲಿ ಯಕ್ಷ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇರೋದು ಏನಂತಂದರೆ, ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ ಇವತ್ತು ಬೆಳಗ್ಗೆ ಮಾನ್ವಿಯಲ್ಲಿ ಜರುಗಿದೆ. ಅದು ಭಾಳ ದುಃಖಕರ ಸಂಗತಿ. ಯಾಕಂತಂದರೆ ಕಾನೂನು ರಕ್ಷಣೆ ಕೊಡುವಂಥ ಒಬ್ಬ ಪೊಲೀಸ್ ಪೇದೆ ಮೇಲೆ ಒಬ್ಬ ಮಾಮೂಲಿ ಕೂಲಿ ಕೆಲಸ ಮಾಡುವವರು, ಅಕ್ರಮ ಮರಳು ಕಳ್ಳತನ ಮಾಡುವವರು ಹೊಡಿತಾರಂತಂದರೆ ಸಾರ್ವಜನಿಕರ ಮತ್ತು ನಮ್ಮಂಥ ಹೋರಾಟಗಾರರ ಪರಿಸ್ಥಿತಿ ಏನಾಗಬೇಕಂತೇಳಿ ಮಾನ್ಯ ಸಚಿವರಾದಂಥ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಇದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾಧವ ಸ್ವಾಮಿಗಳು ಸಾರ್ ಅವರು ನಮಗೆ ಉತ್ತರ ಕೊಡಬೇಕು. ಯಾಕಂತಂದರೆ ಇಲ್ಲಿ ದಿನಕ್ಕೆ ನಾವು ನೋಡ್ತಾ ಇದ್ದೀವಿ, ನದಿಯನ್ನು ಅಗೆದು ಅದರಲ್ಲಿ ಅಕ್ರಮವಾಗಿ ಮರಳು ಯಾವುದೇ ಸರ್ಕಾರಕ್ಕೆ ರಾಜಸ್ವ ತುಂಬದೆ ಸರ್ಕಾರಕ್ಕೆ ರಾಯಲ್ಟಿಯನ್ನು ತುಂಬದೆ ಅಕ್ರಮವಾಗಿ ಹಗಲೇ ಕಳ್ಳತನ ಮಾಡುವಂಥ ಮರಳು ಒಬ್ಬ ಪೊಲೀಸ್ ಪೇದೆ ಲಕ್ಷ್ಮಣ್ ಎಂಬ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಪೇದೆಯವರು ಹಿಡಿಯಲು ಹೋದಾಗ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೊಡಿತಾರಂತಂದಮೇಲೆ ಎಷ್ಟರ ಮಟ್ಟಿಗೆ ಇವರು ಅಕ್ರಮ ಮಾಡ್ತಾ ಇದ್ದಾರೆ, ಕಾನೂನಿನ ಭಯ ಇಲ್ಲ ಇವ್ರ ಹತ್ರ ಅಂತೇಳಿ ನಾನು ಇವತ್ತು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೋರಿಕೊಳ್ತೇನೆ. ಮಾನ್ವಿ ಪಟ್ಟಣದಲ್ಲಿ ದಿನೇ ಅಕ್ರಮ ಚಟುವಟಿಕೆಗಳು, ರೋಡಿಸಮ್, ಗುಂಡಾಗಿರಿ ಅತಿಯಾಗಿದೆ. ಅಕ್ರಮ ಮರಳುಗಾರಿಕೆ, ಅಕ್ಕಿ ಕಳ್ಳತನ ಮತ್ತು ಕಲ್ಲು ಗಣಿಗಾರಿಕೆ ಇವೆಲ್ಲ ಅತಿಯಾಗಿದೆ. ಹೀಗಾಗಿ ಅಕ್ರಮದಿಂದ ಹಣ ಗಳಿಸೋರಿಗೆ ಅದು ಏನಂತಾರಲ್ಲ, ಪಿತ್ತ ನೆತ್ತಿಗೇರಿದೆ. ಹೀಗಾಗಿ ಅವ್ರಿಗೆ ಯಾರಿಗೂ ಬೆಲೆ ಕೊಡೋಲ್ರು, ಪೊಲೀಸರಿಗೂ ಬೆಲೆ ಕೊಡೋಲ್ರು, ಅಧಿಕಾರಿಗಳಿಗೂ ಬೆಲೆ ಕೊಡೋಲ್ರು. ನಿನ್ನೆ ಚಿಗಲ್ಪರಿಯಲ್ಲಿ ಲಕ್ಷ್ಮಣ ಎಂಬ ಪೇದೆ ಮೇಲೆ ಹಲ್ಲೆ ಆಗಿದೆ. ಇದು ಅತ್ಯಂತ ಖಂಡನೀಯ. ಇದಕ್ಕೆ ಏನು ಪೊಲೀಸರು ಭಯ ಇಲ್ಲ ಅಂದಮೇಲೆ ಏನು ಕಾರಣ ಇದಕ್ಕೆ? ನಾನು ಒಂದು ಸಲ IBL ಹೋಗಿ ನಿಂತಿದ್ದೆ, ನೋಡಿದೆ. ಈಗಲ್ಲ ಒಂದು 2-3 ವರ್ಷ ಹಿಂದೆ ಅಕ್ರಮ ಮರಳುಗಾರಿಕೆ ಮಾಡೋನೊಬ್ಬ ಟಿಪ್ಪರ್ ಮಾಲೀಕ ಪೊಲೀಸರಿಗೆ ಚಾಲೆಂಜ್ ಮಾಡಿ ಹೇಳ್ತಿದ್ದ, ಇವತ್ತು ಈ ರೋಡಿಗೆ ಟಿಪ್ಪರ್ ನಂದು ಹೋಗ್ತದೆ ನೋಡಿ, ದಮ್ಮಿದ್ರೆ ಹಿಡಿ ಅಂತೇಳಿ. ಆತ ನಗಕತ್ತಿದ್ದ PC. ಯಾಕಂದರೆ ಮಾಮೂಲು ತಿಂತಾರೆ ಪೊಲೀಸರು ಮಾಮೂಲು ತಿನ್ಸೋಲ್ಗೆ ಅವ್ನು ಏನು ಹೇಳಿದ್ರು ನಗ್ತಾರೆ. ಅಂದರೆ ಪೊಲೀಸರ ಮಧ್ಯೆ ಭಯನೇ ಹೋಗ್ಬಿಡ್ತು.